ಪಾಕಿಸ್ತಾನ ಕ್ರಿಕೆಟ್ ಆಟಗಾರರು ಬೆಚ್ಚಿ ಬಿದ್ದಿದ್ದಾರೆ. ಅದೇ ಕಾರಣಕ್ಕೆ ಟಿ20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಆಡದಿರಲು ನಿರ್ಧರಿಸಿದ್ದಾರೆ. ಆದ್ದರಿಂದ ಪಾಕಿಸ್ತಾನಕ್ಕೆ ಶಾಕ್ ಕೊಡಲು ಐಸಿಸಿ ಮುಂದಾಗಿದೆ. ಟಿ20 ವಿಶ್ವಕಪ್ಗೂ ಮುನ್ನ ಬೆದರಿದ ಪಾಕಿಸ್ತಾನ, ಭಾರತ ವಿರುದ್ಧದ ಪಂದ್ಯ ಆಡದಿರಲು ತೀರ್ಮಾನ. 2026ರ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸುವುದಾಗಿ ಪಾಕಿಸ್ತಾನ ಘೋಷಿಸಿದೆ. ಜಿನ್ನಾಲ್ಯಾಂಡ್ ಹಠಮಾರಿ ಧೋರಣೆಗೆ ಐಸಿಸಿ ಕೊನೆಗೂ ಮೌನ ಮುರಿದಿದೆ. ಪಾಕಿಸ್ತಾನದ ಈ ನಿರ್ಧಾರ ಅಂತಾರಾಷ್ಟೀಯ ಕ್ರಿಕೆಟ್ನ ಸಮಗ್ರತೆಗೆ ಧಕ್ಕೆ ತರುತ್ತೆ ಅಂತ ಐಸಿಸಿ ಎಚ್ಚರಿಸಿದೆ. ಟೂರ್ನಿಯಿಂದಲೇ ಹೊರಬೀಳಲಿದೆ ಪಾಕಿಸ್ತಾನ. ಐಸಿಸಿ ನಿಯಮ 16-10-7ರ ಪ್ರಕಾರ ಪಾಕಿಸ್ತಾನ ತಂಡವು ಭಾರತದ ವಿರುದ್ಧದ ಪಂದ್ಯವನ್ನ ಆಡದೆ ಬಹಿಷ್ಕರಿಸಿದ್ರೆ ಆ ಪಂದ್ಯದ 2 ಅಂಕಗಳನ್ನ ಭಾರತಕ್ಕೆ ಬಿಟ್ಕೊಡಬೇಕಾಗುತ್ತೆ. ಪಾಕಿಸ್ತಾನದ ನೆಟ್ ರನ್ ರೇಟ್ ಮೇಲೆಯೂ ಇದು ಭಾರೀ ಕೆಟ್ಟ ಪರಿಣಾಮ ಬೀರುತ್ತೆ. ಪಂದ್ಯ ಆಡದೆ ಸೋತ್ರೆ ಎದುರಾಳಿ ತಂಡ 20 ಓವರ್ಗಳಲ್ಲಿ ಗುರಿ ತಲುಪಿದಂತೆ ಪರಿಗಣಿಸಿ ಪಾಕ್ ತಂಡದ ರನ್ ರೇಟ್ ಕಡಿತಗೊಳಿಸಲಾಗುತ್ತೆ. ಇದು ಪಾಕಿಸ್ತಾನ ಮುಂದಿನ ಹಂತಕ್ಕೆ ಹೋಗೋದನ್ನ ಕಠಿಣಗೊಳಿಸಲಿದೆ. ಪಾಕ್ಗೆ ಜೈ ಶಾ ಎಚ್ಚರಿಕೆ. ಪಾಕಿಸ್ತಾನ ಇಡೀ ಕ್ರಿಕೆಟ್ನಿಂದಲೇ ಸಂಪೂರ್ಣ ಅಮಾನತ್ ಆಗಬಹುದು. 1970ರ ದಶಕದಲ್ಲಿ ದಕ್ಷಿಣ ಆಫ್ರಿಕಾನ ಅಂತಾರಾಷ್ಟೀಯ ಕ್ರಿಕೆಟ್ನಿಂದ ನಿಷೇಧಿಸಿದ ಮಾದರಿಯಲ್ಲೇ ಪಾಕಿಸ್ತಾನವನ್ನು ಕೂಡ ಎಲ್ಲಾ ರೀತಿಯ ಕ್ರಿಕೆಟ್ನಿಂದ ಹೊರಹಾಕುವುದು. ಐಪಿಎಲ್ ಕಾಪಿ ಪಾಕಿಸ್ತಾನದ ಪಿಎಸ್ಎಲ್ ಟೂರ್ನಿಗೆ ಕುತ್ತು ಬರುತ್ತೆ. ವಿದೇಶಿ ಆಟಗಾರರು ಪಾಕಿಸ್ತಾನ ಸೂಪರ್ ಲೀಗ್ ಅಲ್ಲಿ ಆಡದಂತೆ ಐಸಿಸಿ ತಡೆಯೊಡ್ಡಬಹುದು. ವಿದೇಶಿ ಆಟಗಾರರಿಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನೀಡುವುದಕ್ಕೆ ನಿರಾಕರಿಸುವ ಮೂಲಕ ಪಾಕಿಸ್ತಾನದ ಶ್ರೀಮಂತ ಲೀಗ್ ಅನ್ನು ಧ್ವಂಸ ಮಾಡುವುದು. ಐಸಿಸಿಯಿಂದ ಪಾಕಿಸ್ತಾನಕ್ಕೆ ಸಿಗುವ ವಾರ್ಷಿಕ ಸುಮಾರು 280 ಕೋಟಿ ರೂಪಾಯಿ ಅನುದಾನವನ್ನ ಸಂಪೂರ್ಣವಾಗಿ ತಡೆ ಹಿಡಿಯುವುದು. ಐಸಿಸಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ತನ್ನ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಮತ್ತು ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿದೆ. ಒಂದು ವೇಳೆ ಪಾಕಿಸ್ತಾನ ತನ್ನ ಪಟ್ಟು ಸಡಿಲಿಸದೇ ಇದ್ರೆ ಐಸಿಸಿ ಪಾಕ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಕ್ರಿಕೆಟ್ ಆಟಗಾರರು ಬೆಚ್ಚಿ ಬಿದ್ದಿದ್ದಾರೆ. ಅದೇ ಕಾರಣಕ್ಕೆ ಟಿ20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಆಡದಿರಲು ನಿರ್ಧರಿಸಿದ್ದಾರೆ. ಆದ್ದರಿಂದ ಪಾಕಿಸ್ತಾನಕ್ಕೆ ಶಾಕ್ ಕೊಡಲು ಐಸಿಸಿ ಮುಂದಾಗಿದೆ. ಟಿ20 ವಿಶ್ವಕಪ್ಗೂ ಮುನ್ನ ಬೆದರಿದ ಪಾಕಿಸ್ತಾನ, ಭಾರತ ವಿರುದ್ಧದ ಪಂದ್ಯ ಆಡದಿರಲು ತೀರ್ಮಾನ. 2026ರ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸುವುದಾಗಿ ಪಾಕಿಸ್ತಾನ ಘೋಷಿಸಿದೆ. ಜಿನ್ನಾಲ್ಯಾಂಡ್ ಹಠಮಾರಿ ಧೋರಣೆಗೆ ಐಸಿಸಿ ಕೊನೆಗೂ ಮೌನ ಮುರಿದಿದೆ. ಪಾಕಿಸ್ತಾನದ ಈ ನಿರ್ಧಾರ ಅಂತಾರಾಷ್ಟೀಯ ಕ್ರಿಕೆಟ್ನ ಸಮಗ್ರತೆಗೆ ಧಕ್ಕೆ ತರುತ್ತೆ ಅಂತ ಐಸಿಸಿ ಎಚ್ಚರಿಸಿದೆ. ಟೂರ್ನಿಯಿಂದಲೇ ಹೊರಬೀಳಲಿದೆ ಪಾಕಿಸ್ತಾನ. ಐಸಿಸಿ ನಿಯಮ 16-10-7ರ ಪ್ರಕಾರ ಪಾಕಿಸ್ತಾನ ತಂಡವು ಭಾರತದ ವಿರುದ್ಧದ ಪಂದ್ಯವನ್ನ ಆಡದೆ ಬಹಿಷ್ಕರಿಸಿದ್ರೆ ಆ ಪಂದ್ಯದ 2 ಅಂಕಗಳನ್ನ ಭಾರತಕ್ಕೆ ಬಿಟ್ಕೊಡಬೇಕಾಗುತ್ತೆ. ಪಾಕಿಸ್ತಾನದ ನೆಟ್ ರನ್ ರೇಟ್ ಮೇಲೆಯೂ ಇದು ಭಾರೀ ಕೆಟ್ಟ ಪರಿಣಾಮ ಬೀರುತ್ತೆ. ಪಂದ್ಯ ಆಡದೆ ಸೋತ್ರೆ ಎದುರಾಳಿ ತಂಡ 20 ಓವರ್ಗಳಲ್ಲಿ ಗುರಿ ತಲುಪಿದಂತೆ ಪರಿಗಣಿಸಿ ಪಾಕ್ ತಂಡದ ರನ್ ರೇಟ್ ಕಡಿತಗೊಳಿಸಲಾಗುತ್ತೆ. ಇದು ಪಾಕಿಸ್ತಾನ ಮುಂದಿನ ಹಂತಕ್ಕೆ ಹೋಗೋದನ್ನ ಕಠಿಣಗೊಳಿಸಲಿದೆ. ಪಾಕ್ಗೆ ಜೈ ಶಾ ಎಚ್ಚರಿಕೆ. ಪಾಕಿಸ್ತಾನ ಇಡೀ ಕ್ರಿಕೆಟ್ನಿಂದಲೇ ಸಂಪೂರ್ಣ ಅಮಾನತ್ ಆಗಬಹುದು. 1970ರ ದಶಕದಲ್ಲಿ ದಕ್ಷಿಣ ಆಫ್ರಿಕಾನ ಅಂತಾರಾಷ್ಟೀಯ ಕ್ರಿಕೆಟ್ನಿಂದ ನಿಷೇಧಿಸಿದ ಮಾದರಿಯಲ್ಲೇ ಪಾಕಿಸ್ತಾನವನ್ನು ಕೂಡ ಎಲ್ಲಾ ರೀತಿಯ ಕ್ರಿಕೆಟ್ನಿಂದ ಹೊರಹಾಕುವುದು. ಐಪಿಎಲ್ ಕಾಪಿ ಪಾಕಿಸ್ತಾನದ ಪಿಎಸ್ಎಲ್ ಟೂರ್ನಿಗೆ ಕುತ್ತು ಬರುತ್ತೆ. ವಿದೇಶಿ ಆಟಗಾರರು ಪಾಕಿಸ್ತಾನ ಸೂಪರ್ ಲೀಗ್ ಅಲ್ಲಿ ಆಡದಂತೆ ಐಸಿಸಿ ತಡೆಯೊಡ್ಡಬಹುದು. ವಿದೇಶಿ ಆಟಗಾರರಿಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನೀಡುವುದಕ್ಕೆ ನಿರಾಕರಿಸುವ ಮೂಲಕ ಪಾಕಿಸ್ತಾನದ ಶ್ರೀಮಂತ ಲೀಗ್ ಅನ್ನು ಧ್ವಂಸ ಮಾಡುವುದು. ಐಸಿಸಿಯಿಂದ ಪಾಕಿಸ್ತಾನಕ್ಕೆ ಸಿಗುವ ವಾರ್ಷಿಕ ಸುಮಾರು 280 ಕೋಟಿ ರೂಪಾಯಿ ಅನುದಾನವನ್ನ ಸಂಪೂರ್ಣವಾಗಿ ತಡೆ ಹಿಡಿಯುವುದು. ಐಸಿಸಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ತನ್ನ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಮತ್ತು ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿದೆ. ಒಂದು ವೇಳೆ ಪಾಕಿಸ್ತಾನ ತನ್ನ ಪಟ್ಟು ಸಡಿಲಿಸದೇ ಇದ್ರೆ ಐಸಿಸಿ ಪಾಕ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಕ್ರಿಕೆಟ್ ಆಟಗಾರರು ಬೆಚ್ಚಿ ಬಿದ್ದಿದ್ದಾರೆ. ಅದೇ ಕಾರಣಕ್ಕೆ ಟಿ20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಆಡದಿರಲು ನಿರ್ಧರಿಸಿದ್ದಾರೆ. ಆದ್ದರಿಂದ ಪಾಕಿಸ್ತಾನಕ್ಕೆ ಶಾಕ್ ಕೊಡಲು ಐಸಿಸಿ ಮುಂದಾಗಿದೆ. ಟಿ20 ವಿಶ್ವಕಪ್ಗೂ ಮುನ್ನ ಬೆದರಿದ ಪಾಕಿಸ್ತಾನ, ಭಾರತ ವಿರುದ್ಧದ ಪಂದ್ಯ ಆಡದಿರಲು ತೀರ್ಮಾನ. 2026ರ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸುವುದಾಗಿ ಪಾಕಿಸ್ತಾನ ಘೋಷಿಸಿದೆ. ಜಿನ್ನಾಲ್ಯಾಂಡ್ ಹಠಮಾರಿ ಧೋರಣೆಗೆ ಐಸಿಸಿ ಕೊನೆಗೂ ಮೌನ ಮುರಿದಿದೆ. ಪಾಕಿಸ್ತಾನದ ಈ ನಿರ್ಧಾರ ಅಂತಾರಾಷ್ಟೀಯ ಕ್ರಿಕೆಟ್ನ ಸಮಗ್ರತೆಗೆ ಧಕ್ಕೆ ತರುತ್ತೆ ಅಂತ ಐಸಿಸಿ ಎಚ್ಚರಿಸಿದೆ.
ಟೂರ್ನಿಯಿಂದಲೇ ಹೊರಬೀಳಲಿದೆ ಪಾಕಿಸ್ತಾನ. ಐಸಿಸಿ ನಿಯಮ 16-10-7 ಪ್ರಕಾರ ಪಾಕಿಸ್ತಾನ ತಂಡವು ಭಾರತದ ವಿರುದ್ಧದ ಪಂದ್ಯವನ್ನ ಆಡದೆ ಬಹಿಷ್ಕರಿಸಿದ್ರೆ ಆ ಪಂದ್ಯದ 2 ಅಂಕಗಳನ್ನ ಭಾರತಕ್ಕೆ ಬಿಟ್ಕೊಡಬೇಕಾಗುತ್ತೆ. ಪಾಕಿಸ್ತಾನದ ನೆಟ್ ರನ್ ರೇಟ್ ಮೇಲೆಯೂ ಇದು ಭಾರೀ ಕೆಟ್ಟ ಪರಿಣಾಮ ಬೀರುತ್ತೆ. ಪಂದ್ಯ ಆಡದೆ ಸೋತ್ರೆ ಎದುರಾಳಿ ತಂಡ 20 ಓವರ್ಗಳಲ್ಲಿ ಗುರಿ ತಲುಪಿದಂತೆ ಪರಿಗಣಿಸಿ ಪಾಕ್ ತಂಡದ ರನ್ ರೇಟ್ ಕಡಿತಗೊಳಿಸಲಾಗುತ್ತೆ. ಇದು ಪಾಕಿಸ್ತಾನ ಮುಂದಿನ ಹಂತಕ್ಕೆ ಹೋಗೋದನ್ನ ಕಠಿಣಗೊಳಿಸಲಿದೆ. ಪಾಕ್ಗೆ ಜೈ ಶಾ ಎಚ್ಚರಿಕೆ. ಪಾಕಿಸ್ತಾನ ಇಡೀ ಕ್ರಿಕೆಟ್ನಿಂದಲೇ ಸಂಪೂರ್ಣ ಅಮಾನತ್ ಆಗಬಹುದು. 1970ರ ದಶಕದಲ್ಲಿ ದಕ್ಷಿಣ ಆಫ್ರಿಕಾನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿಷೇಧಿಸಿದ ಮಾದರಿಯಲ್ಲೇ ಪಾಕಿಸ್ತಾನವನ್ನು ಕೂಡ ಎಲ್ಲಾ ರೀತಿಯ ಕ್ರಿಕೆಟ್ನಿಂದ ಹೊರಹಾಕುವುದು. ಐಪಿಎಲ್ ಕಾಪಿ ಪಾಕಿಸ್ತಾನದ ಪಿಎಸ್ಎಲ್ ಟೂರ್ನಿಗೆ ಕುತ್ತು ಬರುತ್ತೆ. ವಿದೇಶಿ ಆಟಗಾರರು ಪಾಕಿಸ್ತಾನ ಸೂಪರ್ ಲೀಗ್ ಅಲ್ಲಿ ಆಡದಂತೆ ಐಸಿಸಿ ತಡೆಯೊಡ್ಡಬಹುದು. ವಿದೇಶಿ ಆಟಗಾರರಿಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನೀಡುವುದಕ್ಕೆ ನಿರಾಕರಿಸುವ ಮೂಲಕ ಪಾಕಿಸ್ತಾನದ ಶ್ರೀಮಂತ ಲೀಗ್ ಅನ್ನು ಧ್ವಂಸ ಮಾಡುವುದು. ಐಸಿಸಿಯಿಂದ ಪಾಕಿಸ್ತಾನಕ್ಕೆ ಸಿಗುವ ವಾರ್ಷಿಕ ಸುಮಾರು 280 ಕೋಟಿ ರೂಪಾಯಿ ಅನುದಾನವನ್ನ ಸಂಪೂರ್ಣವಾಗಿ ತಡೆ ಹಿಡಿಯುವುದು. ಐಸಿಸಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ತನ್ನ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಮತ್ತು ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿದೆ. ಒಂದು ವೇಳೆ ಪಾಕಿಸ್ತಾನ ತನ್ನ ಪಟ್ಟು ಸಡಿಲಿಸದೇ ಇದ್ರೆ ಐಸಿಸಿ ಪಾಕ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಕ್ರಿಕೆಟ್ ಆಟಗಾರರು ಬೆಚ್ಚಿಬಿದ್ದಿದ್ದಾರೆ. ಅದೇ ಕಾರಣಕ್ಕೆ ಟಿ20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಆಡದಿರಲು ನಿರ್ಧರಿಸಿದ್ದಾರೆ. ಆದ್ದರಿಂದ ಪಾಕಿಸ್ತಾನಕ್ಕೆ ಶಾಕ್ ಕೊಡಲು ಐಸಿಸಿ ಮುಂದಾಗಿದೆ. ಟಿ20 ವಿಶ್ವಕಪ್ಗೂ ಮುನ್ನ ಬೆದರಿದ ಪಾಕಿಸ್ತಾನ. ಭಾರತ ವಿರುದ್ಧದ ಪಂದ್ಯ ಆಡದಿರಲು ತೀರ್ಮಾನ. 2026ರ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸುವುದಾಗಿ ಪಾಕಿಸ್ತಾನ ಘೋಷಿಸಿದೆ. ಜಿನ್ನಾಲ್ಯಾಂಡ್ ಹಠಮಾರಿ ಧೋರಣೆಗೆ ಐಸಿಸಿ ಕೊನೆಗೂ ಮೌನ ಮುರಿದಿದೆ. ಪಾಕಿಸ್ತಾನದ ಈ ನಿರ್ಧಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಸಮಗ್ರತೆಗೆ ಧಕ್ಕೆ ತರುತ್ತೆ ಅಂತ ಐಸಿಸಿ ಎಚ್ಚರಿಸಿದೆ. ಟೂರ್ನಿಯಿಂದಲೇ ಹೊರಬೀಳಲಿದೆ ಪಾಕಿಸ್ತಾನ. ಐಸಿಸಿ ನಿಯಮ 16-10-7 ಪ್ರಕಾರ ಪಾಕಿಸ್ತಾನ ತಂಡವು ಭಾರತದ ವಿರುದ್ಧದ ಪಂದ್ಯವನ್ನ ಆಡದೆ ಬಹಿಷ್ಕರಿಸಿದ್ರೆ ಆ ಪಂದ್ಯದ 2 ಅಂಕಗಳನ್ನ ಭಾರತಕ್ಕೆ ಬಿಟ್ಕೊಡಬೇಕಾಗುತ್ತೆ. ಪಾಕಿಸ್ತಾನದ ನೆಟ್ ರನ್ ರೇಟ್ ಮೇಲೆಯೂ ಇದು ಭಾರೀ ಕೆಟ್ಟ ಪರಿಣಾಮ ಬೀರುತ್ತೆ. ಪಂದ್ಯ ಆಡದೆ ಸೋತ್ರೆ ಎದುರಾಳಿ ತಂಡ 20 ಓವರ್ಗಳಲ್ಲಿ ಗುರಿ ತಲುಪಿದಂತೆ ಪರಿಗಣಿಸಿ ಪಾಕ್ ತಂಡದ ರನ್ ರೇಟ್ ಕಡಿತಗೊಳಿಸಲಾಗುತ್ತೆ. ಇದು ಪಾಕಿಸ್ತಾನ ಮುಂದಿನ ಹಂತಕ್ಕೆ ಹೋಗೋದನ್ನ ಕಠಿಣಗೊಳಿಸಲಿದೆ. ಪಾಕ್ಗೆ ಜೈ ಶಾ ಎಚ್ಚರಿಕೆ. ಪಾಕಿಸ್ತಾನ ಇಡೀ ಕ್ರಿಕೆಟ್ನಿಂದಲೇ ಸಂಪೂರ್ಣ ಅಮಾನತ್ ಆಗಬಹುದು. 1970ರ ದಶಕದಲ್ಲಿ ದಕ್ಷಿಣ ಆಫ್ರಿಕಾನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿಷೇಧಿಸಿದ ಮಾದರಿಯಲ್ಲೇ ಪಾಕಿಸ್ತಾನವನ್ನು ಕೂಡ ಎಲ್ಲಾ ರೀತಿಯ ಕ್ರಿಕೆಟ್ನಿಂದ ಹೊರಹಾಕುವುದು. ಐಪಿಎಲ್ ಕಾಪಿ ಪಾಕಿಸ್ತಾನದ ಪಿಎಸ್ಎಲ್ ಟೂರ್ನಿಗೆ ಕುತ್ತು ಬರುತ್ತೆ. ವಿದೇಶಿ ಆಟಗಾರರು ಪಾಕಿಸ್ತಾನ ಸೂಪರ್ ಲೀಗ್ ಅಲ್ಲಿ ಆಡದಂತೆ ಐಸಿಸಿ ತಡೆಯೊಡ್ಡಬಹುದು. ವಿದೇಶಿ ಆಟಗಾರರಿಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನೀಡುವುದಕ್ಕೆ ನಿರಾಕರಿಸುವ ಮೂಲಕ ಪಾಕಿಸ್ತಾನದ ಶ್ರೀಮಂತ ಲೀಗ್ ಅನ್ನು ಧ್ವಂಸ ಮಾಡುವುದು. ಐಸಿಸಿಯಿಂದ ಪಾಕಿಸ್ತಾನಕ್ಕೆ ಸಿಗುವ ವಾರ್ಷಿಕ ಸುಮಾರು 280 ಕೋಟಿ ರೂಪಾಯಿ ಅನುದಾನವನ್ನ ಸಂಪೂರ್ಣವಾಗಿ ತಡೆ ಹಿಡಿಯುವುದು. ಐಸಿಸಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ತನ್ನ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಮತ್ತು ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿದೆ. ಒಂದು ವೇಳೆ ಪಾಕಿಸ್ತಾನ ತನ್ನ ಪಟ್ಟು ಸಡಿಲಿಸದೇ ಇದ್ರೆ ಐಸಿಸಿ ಪಾಕ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.